ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2020ರಲ್ಲಿ ಬಿಡುಗಡೆಯಾಗಿದ್ದ ಅತೀತ್ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಜಾನ್ವಿ ತನ್ನ ಗಂಡನನ್ನ ಒಂದು ಯುದ್ಧದಲ್ಲಿ ಕಳೆದುಕೊಂಡ ನಂತರ ವಿಶ್ವ ಎಂಬ ಮತ್ತೊಬ್ಬ ಆರ್ಮಿ ಆಫೀಸರ್ನನ್ನ ಎರಡನೇ ಮದುವೆ ಆಗಿರ್ತಾಳೆ. ಆದ್ರೆ ಸುಮಾರು 10 ವರ್ಷಗಳ ನಂತರ ಯುದ್ಧದಲ್ಲಿ ಹುತಾತ್ಮನಾಗಿದ್ದಾನೆ ಅಂದುಕೊಂಡಿದ್ದ ತನ್ನ ಗಂಡ ಇನ್ನು ಕೂಡ ಬದುಕಿದ್ದಾನೆ ಅಂತ ಗೊತ್ತಾಗಿ ಜಾನ್ವಿಗೆ ತುಂಬಾನೇ ಶಾಕ್ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳನ್ನ ನೀವು ಗೆಸ್ ಕೂಡ ಮಾಡಿರೋದಿಲ್ಲ. ಯಾಕಂದ್ರೆ ಜಾನ್ವಿಯ ಮೊದಲ ಗಂಡ ಬದುಕಿದ್ದಾನೆ ಅಂತ ಗೊತ್ತಾದ ನಂತರ ಇವರ ಸುತ್ತಮುತ್ತ ತುಂಬಾನೇ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಜಾನ್ವಿಯ ಮೊದಲ ಗಂಡನಿಗೆ ಆಗಿದ್ದಾದ್ರೂ ಏನೋ, ಆತ ವಾಪಸ್ ಬಂದ ನಂತರ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳು ಹಾಗೂ ಮರ್ಡರ್ ಮಿಸ್ಟ್ರಿಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ಜಮ್ಮು ಕಾಶ್ಮೀರದಲ್ಲಿ ಓಪನ್ ಆಗುತ್ತೆ. ಚಿತ್ರದ ಹೀರೋಯಿನ್ ಆಗಿರುವ ಜಾನ್ವಿ ತನ್ನ ಕೈಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಹಿಡಿದುಕೊಂಡು ಯಾರನ್ನೋ ಹುಡುಕ್ತಿರ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಜಾನ್ವಿಯ ಗಂಡ ಆಗಿರುವ ವಿಶ್ವಾಗೆ ಆರ್ಮಿಯಲ್ಲಿ ಕರ್ನಲ್ ಆಗಿ ಪ್ರಮೋಷನ್ ಸಿಕ್ಕಿರುತ್ತೆ. ಸ್ನೇಹಿತರೆ, ಹಲವಾರು ವರ್ಷಗಳಿಂದ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವಿಶ್ವ ಹಲವು ಯುದ್ಧಗಳಲ್ಲಿ ಪಾಲ್ಗೊಂಡಿರ್ತಾನೆ. ಆ ಪ್ರೋಗ್ರಾಂಗೆ ವಿಶ್ವನ ಹೆಂಡತಿಯಾಗಿರುವ ಜಾನ್ವಿ ಹಾಗೂ ಅವರ ಮಗಳು ಸನಾ ಕೂಡ ಬಂದಿರ್ತಾಳೆ. ಆ ದಿನ ರಾತ್ರಿ ತನಗೆ ಪ್ರಮೋಷನ್ ಆಗಿದ್ದಕ್ಕೆ ವಿಶ್ವ ತನ್ನ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾನೆ. ಆ ಪಾರ್ಟಿಗೆ ಇವನ ಹೈಯರ್ ಆಫೀಸರ್ಸ್ ಗಳು ಹಾಗೂ ಕೊಲೀಗ್ಸ್ ಗಳು ತಮ್ಮ ಫ್ಯಾಮಿಲಿ ಸಮೇತ ಬಂದಿರ್ತಾರೆ. ಹೀಗೆ ಗಂಡಸರೆಲ್ಲ ಒಂದು ಕಡೆ ಡ್ರಿಂಕ್ಸ್ ಮಾಡ್ತಾ ಪಾರ್ಟಿ ಮಾಡ್ತಿದ್ರೆ, ಮತ್ತೊಂದು ಕಡೆ ಹೆಂಗಸರೆಲ್ಲ ಹಾಲ್ ನಲ್ಲಿ ಕೂತು ಮಾತನಾಡ್ತಿರ್ತಾರೆ. ಹೀಗೆ ಸನಾ ಒಂದು ಪೇಪರ್ ಪ್ಲೇನ್ ನಲ್ಲಿ ಆಟವಾಡ್ತಾ ಅದನ್ನ ಹಿಡಿದುಕೊಳ್ಳೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಓಡಿ ಬರ್ತಾಳೆ. ಆ ಪೇಪರ್ ಪ್ಲೇನ್ ಹೋಗಿ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿರುತ್ತೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಸನಾ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದಾಗ ಆ ಪೇಪರ್ ಪ್ಲೇನ್ ಆಟೋಮೆಟಿಕ್ ಆಗಿ ಕೆಳಗಡೆ ಬೀಳುತ್ತೆ. ಅದನ್ನ ಕೈಗೆತ್ತಿಕೊಂಡಾಗ ಅದು ತಾನು ರೆಡಿ ಮಾಡಿರುವ ಪ್ಲೇನ್ ಅಲ್ಲ ಅಂತ ಫೀಲ್ ಆಗುತ್ತೆ. ತಕ್ಷಣ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದೊಂದು ಫೋಟೋ ಆಗಿರುತ್ತೆ. ಆ ಫೋಟೋದಲ್ಲಿ ಸನಾ ಹಾಗೂ ಜಾನ್ವಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ನಿಂತಿರ್ತಾರೆ. ತಕ್ಷಣ ಆ ಫೋಟೋವನ್ನ ತನ್ನ ತಂದೆ ತಾಯಿಗೆ ತೋರಿಸ್ಬೇಕು ಅಂತ ಡಿನ್ನರ್ ಮಾಡ್ತಿದ್ದ ಜಾಗಕ್ಕೆ ಬರ್ತಾಳೆ. ಆ ಫೋಟೋವನ್ನ ತನ್ನ ತಂದೆ ವಿಶ್ವಾಗೆ ತೋರಿಸಿ, ಅಪ್ಪ ಈ ಫೋಟೋದಲ್ಲಿರುವ ಆ ವ್ಯಕ್ತಿ ಯಾರು ಅಂತ ಕೇಳ್ತಾಳೆ. ಆ ಫೋಟೋವನ್ನ ನೋಡ್ತಿದ್ದ ಹಾಕೇನೆ ಒಂದು ರೀತಿ ಅಪ್ಸೆಟ್ ಆದ ವಿಶ್ವ ತಕ್ಷಣ ಅದನ್ನ ಅಲ್ಲೇ ಪಕ್ಕದಲ್ಲಿ ಉರಿಯುತ್ತಿದ್ದ ಬೆಂಕಿಗೆ ಎಸೆದು ಬಿಡುತ್ತಾನೆ. ನಂತರ ಮಲಗುವಾಗ ಜಾನ್ವಿ ನಿನ್ನ ಎಲ್ಲ ಹಳೆಯ ಫೋಟೋಸ್ ಗಳನ್ನ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿದೆ ಅಲ್ವಾ, ಆದರೂ ಕೂಡ ಆ ಫೋಟೋ ಹೇಗೆ ಸನಾಗೆ ಸಿಕ್ತು ಅಂತ ಜಗಳ ಮಾಡ್ತಾನೆ. ಅದಕ್ಕೆ ಜಾನ್ವಿ, ವಿಶ್ವ ನಾನು ನಿಜವಾಗಿಯೂ ಎಲ್ಲ ಹಳೆಯ ಫೋಟೋಸ್ ಗಳನ್ನ ಹಾಗೂ ಡಾಕ್ಯುಮೆಂಟ್ಸ್ ಗಳನ್ನ ಸುಟ್ಟು ಹಾಕಿದ್ದೀನಿ. ಮೋಸ್ಟ್ಲಿ ಎಲ್ಲೋ ಒಂದೋ ಎರಡೋ ಫೋಟೋಸ್ ಇದ್ದು ಅದು ಸನಾಳ ಕೈಗೆ ಸಿಕ್ಕಿರಬಹುದು ಅಂತ ಸಮಾಧಾನ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಟಿಫನ್ ಮಾಡ್ತಿರುವಾಗ ಮತ್ತೆ ಸನ್ನಾಳ ಕೈಯಲ್ಲಿ ಆ ಫೋಟೋ ಇರೋದನ್ನ ನೋಡ್ತಾನೆ. ಮತ್ತೆ ಫೋಟೋ ನೋಡಿ ಕೋಪಗೊಂಡ ವಿಶ್ವ ಅದಕ್ಕೆ ಬೆಂಕಿ ಇಡಬೇಕು ಅಂತ ಹೋದಾಗ ಕಿಡಿತಾಗಿ ಪಕ್ಕದಲ್ಲಿದ್ದ ಕರ್ಟನ್ಗೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ತಕ್ಷಣ ವಿಶ್ವ ತನ್ನ ಹೆಂಡತಿ ಹಾಗೂ ಮಗಳನ್ನ ಹೊರಗಡೆ ಕಳಿಸಿ ಆ ಬೆಂಕಿಯನ್ನ ಆರಿಸ್ತಾನೆ. ಈ ಕಡೆ ಹೊರಗಡೆ ಬಂದಿದ್ದ ಸನಾ ದೂರದಲ್ಲಿ ಒಬ್ಬ ಉದ್ದ ಕೂದಲು ಹಾಗೂ ಗಡ್ಡ ಬಿಟ್ಟಿರುವ ವ್ಯಕ್ತಿ ನಮ್ಮನ್ನೇ ನೋಡ್ತಿದ್ದಾನೆ ಅಂತ ಜಾನ್ವಿಗೆ ಹೇಳ್ತಾಳೆ. ಜಾನ್ವಿ ತಕ್ಷಣ ಯಾರದು ಅಂತ ಸುತ್ತಮುತ್ತ ನೋಡ್ತಾಳೆ. ಆದ್ರೆ ಆಕೆಗೆ ಅಲ್ಯಾರು ಕೂಡ ಕಾಣಿಸೋದೇ ಇಲ್ಲ. ಆ ದಿನ ರಾತ್ರಿ ಎಲ್ಲರೂ ಮಲಗಿರುವಾಗ ವಿಶ್ವನ ಮನೆಯ ಲ್ಯಾಂಡ್ ಲೈನ್ಗೆ ಯಾರೋ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ವಿಶ್ವಗೆ ಎಚ್ಚರವಾಗಿ ಇಷ್ಟೊತ್ತಲ್ಲಿ ಯಾರದು ಅಂತ ಫೋನ್ ಅನ್ನ ಪಿಕ್ ಮಾಡಿದಾಗ ಆ ಕಡೆಯಿಂದ ಆರ್ಮಿ ಹಾಸ್ಪಿಟಲ್ ನ ಇನ್ಚಾರ್ಜ್ ಆಗಿರುವ ಡಾಕ್ಟರ್ ಮಸೂದ್ ಮಾತನಾಡ್ತಿರ್ತಾನೆ. ಮಸೂದ್ ವಿಶ್ವಗೆ ಏನನ್ನೋ ಹೇಳ್ತಾನೆ. ಅದನ್ನ ಕೇಳಿದ ವಿಶ್ವ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಅದನ್ನೇ ಯೋಚನೆ ಮಾಡ್ತಾ ಒಬ್ಬನೇ ಓಡಾಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ಜಾನ್ವಿಗೆ ಎಚ್ಚರವಾದಾಗ ಹಿಂದಿನ ದಿನ ರಾತ್ರಿ ತನ್ನ ಗಂಡ ಮಲಗೆಯಲ್ಲ, ಆತ ಡ್ರಿಂಕ್ಸ್ ಮಾಡ್ತಾ ಹಾಲ್ ನಲ್ಲೇ ಕೂತಿದ್ದ ಅಂತ ಗೊತ್ತಾಗುತ್ತೆ. ವಿಶ್ವ ಏನಾಯ್ತು, ಯಾಕಿಷ್ಟು ಡ್ರಿಂಕ್ಸ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಆತ ಎಮೋಷನಲ್ ಆಗಿ, ಜಾನ್ವಿ ಅತೀತ್ ವಾಪಸ್ ಬಂದ್ರೆ ನನ್ನನ್ನ ಬಿಟ್ಟು ನೀನು ಹೋಗೋದಿಲ್ಲ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಜಾನ್ವಿ ಹೇಳ್ತಾಳೆ, ವಿಶ್ವ ಅತೀತ್ ನನ್ನ ಜೀವನದಲ್ಲಿ ಮುಗಿದು ಹೋಗಿರುವ ಅಧ್ಯಾಯ, ಕೊನೆಯವರೆಗೂ ನಾನು ಹಾಗೂ ನನ್ನ ಮಗಳು ನಿನ್ನ ಜೊತೆನೆ ಇರ್ತೀವಿ ಅಂತ ಧೈರ್ಯ ಹೇಳ್ತಾಳೆ. ನಂತರ ವಿಶ್ವ ರೆಡಿಯಾಗಿ ಡಾಕ್ಟರ್ ಮಸೂದ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ವಿಶ್ವ ಇಷ್ಟು ದಿನ ನಾವೆಲ್ಲರೂ ಕೂಡ 10 ವರ್ಷಗಳ ಹಿಂದೆ ನಡೆದ ಯುದ್ಧದಲ್ಲಿ ಅತೀತ್ ಸತ್ತೋಗಿದ್ದಾನೆ ಅಂತ ಅಂದುಕೊಂಡಿದ್ವಿ ಅಲ್ವಾ, ಆದ್ರೆ ಆತ ಸತ್ತಿಲ್ಲ. ಇಷ್ಟು ವರ್ಷಗಳಿಂದ ಅತೀತ್ ಬದುಕೇ ಇದ್ದಾನೆ. ಆದ್ರೆ 10 ವರ್ಷಗಳ ಹಿಂದೆ ನಡೆದ ಯುದ್ಧದಲ್ಲಿ ಅತೀತ್ಗೆ ತುಂಬಾನೇ ಗಾಯಗಳಾಗಿದ್ದ ಕಾರಣ ಅವನ ಹಳೆಯ ನೆನಪುಗಳೆಲ್ಲ ಹೊರಟು ಹೋಗಿದ್ವಂತೆ. ಈಗ ಅವನೇ ವಾಪಸ್ ಬಂದಿದ್ದಾನೆ ಅಂತ ಅತೀತ್ ನನ್ನ ತೋರಿಸ್ತಾನೆ.
ಅತೀತನ ನೋಡಿ ಶಾಕ್ ಆದ ವಿಶ್ವ, ಡಾಕ್ಟರ್ ಏನ್ ಹೇಳ್ತಿದ್ದೀರಾ? ಆ ದಿನ ಯುದ್ಧದಲ್ಲಿ ಅತೀತ್ನ ಎದೆಗೆ ಗುಂಡು ಬಿದ್ದು ಆತ ನದಿ ಒಳಗಡೆ ಬೀಳ್ತಿರೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೆ. ಹೀಗಿರುವಾಗ ಅತೀತ್ ಬದುಕಿ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ವಿಶ್ವ, ನೀನು ಕೇವಲ ಅತೀತ್ನ ಎದೆಗೆ ಗುಂಡು ಬಿದ್ದು ಆತ ನದಿ ಒಳಗಡೆ ಬೀಳ್ತಿರೋದನ್ನ ಮಾತ್ರನೇ ನೋಡಿದ್ಯಾ. ಆತ ಸಾಯ್ತಿರೋದನ್ನ ನೀನು ನೋಡಿರ್ಲಿಲ್ಲ ಅಲ್ವಾ? ಈಗ ಆತ ಬದುಕಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡೋದು ಇಂಡಿಯನ್ ಆರ್ಮಿಯ ಜವಾಬ್ದಾರಿ ಅಂತ ಹೇಳ್ತಾನೆ. ಈಗ ಅತೀತ್ ಬದುಕಿದ್ದಾನೆ ಅಂತ ಡಾಕ್ಟರ್ಗೆ ಖುಷಿ ಆದ್ರೆ ಈ ವಿಶ್ವಗೆ ಮಾತ್ರ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ನಂತರ ವಿಶ್ವ ತನ್ನ ಹೈಯರ್ ಆಫೀಸರ್ಸ್ ಗಳನ್ನ ಕರೆದುಕೊಂಡು ತನ್ನ ಹೆಂಡತಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಮನೆಗೆ ಬರ್ತಾನೆ. ಈಗ ಅತೀತ್ ಬದುಕಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜಾನ್ವಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಅತೀತ್ ಬೇರೆ ಯಾರು ಅಲ್ಲ, ಆತ ಜಾನ್ವಿಯ ಮೊದಲ ಗಂಡ. ಹಾಗೂ ಸನಾ ಜಾನ್ವಿ ಹಾಗೂ ಅತೀತ್ಗೆ ಜನಿಸಿರುವ ಮಗಳಾಗಿರ್ತಾಳೆ. ಸ್ನೇಹಿತರೆ, ತನ್ನ ಗಂಡ ಯುದ್ಧದಲ್ಲಿ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಜಾನ್ವಿ ಒಂದು ರೀತಿ ಡಿಪ್ರೆಷನ್ಗೆ ಹೊರಟೋಗಿರ್ತಾಳೆ. ಆದ್ರೆ ದಿನಗಳು ಕಳೆದ ಹಾಗೆ ಅದರಿಂದ ಹೊರಗಡೆ ಬಂದು ತನ್ನನ್ನ ಮದುವೆ ಆಗೋದಕ್ಕೆ ರೆಡಿ ಇದ್ದ ವಿಶ್ವನನ್ನ ಎರಡನೇ ಮದುವೆ ಆಗಿರ್ತಾಳೆ. ಅತೀತ್ ಆ ದಿನ ಯುದ್ಧದಲ್ಲಿ ಗುಂಡೇಟಿನಿಂದಾಗಿ ನದಿಗೆ ಬಿದ್ದ ನಂತರ ಎಲ್ಲ ಸೋಲ್ಜರ್ಗಳು ಅವನ ಡೆಡ್ ಬಾಡಿಯನ್ನ ಹುಡುಕಿರ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಸಿಗದ ಕಾರಣ ಆತ ಸತ್ತು ಹೋಗಿದ್ದಾನೆ ಅಂತ ಇಂಡಿಯನ್ ಆರ್ಮಿ ಅವರು ಡಿಕ್ಲೇರ್ ಮಾಡಿರ್ತಾರೆ. ಈಗ ಅತೀತ್ ತನ್ನ ಹೆಂಡತಿ ಹಾಗೂ ಮಗಳನ್ನ ನೋಡ್ಬೇಕು ಅಂತ ಪದೇ ಪದೇ ಕೇಳ್ತಿದ್ದ ಕಾರಣ ಆರ್ಮಿ ಆಫೀಸರ್ಗಳು ಇವರನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಜಾನ್ವಿ ಅತೀತ್ ನನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಒಂದು ರೀತಿ ಅಬ್ನಾರ್ಮಲ್ ಆಗಿದ್ದ ಆತ ಮಾತ್ರ ಏನನ್ನೋ ಮಾತನಾಡದೆ ಸುಮ್ಮನೆ ನೋಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಎದ್ದು ನಿಲ್ತಾನೆ. ಹೆದರಿಕೊಂಡ ಜಾನ್ವಿ ತಕ್ಷಣ ವಿಶ್ವನನ್ನ ಕರೆದುಕೊಂಡು ಅಲ್ಲಿಂದ ಮನೆಗೆ ಹೊರಟು ಬರ್ತಾಳೆ. ಹೀಗೆ ಇಬ್ಬರು ತಮ್ಮ ಮನೆಗೆ ಕಾರ್ನಲ್ಲಿ ಹೋಗ್ತಿರುವಾಗ ರಸ್ತೆಯಲ್ಲಿ ಒಂದು ಕಾಡು ಪ್ರಾಣಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ವಿಶ್ವ ತಕ್ಷಣ ಕೆಳಗಡೆ ಇಳಿದು ಹೋಗಿ ಚೆಕ್ ಮಾಡ್ತಾನೆ. ಅಷ್ಟರಲ್ಲೇ ತುಂಬಾನೇ ಗಾಯವಾಗಿದ್ದ ಆ ಪ್ರಾಣಿ ಸತ್ತು ಹೋಗಿರುತ್ತೆ. ಈ ಕಡೆ ಅತೀತ್ ಅಡ್ಮಿಟ್ ಆಗಿದ್ದ ಆ ವಾರ್ಡ್ಗೆ ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ಸೆಕ್ಯೂರಿಟಿಗೆ ಅಂತ ಡಿಪ್ಲಾಯ್ ಆಗಿರ್ತಾಳೆ. ಆಕೆಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಗೊತ್ತಿದ್ರು ಕೂಡ ಮತ್ತೊಬ್ಬ ಕಾನ್ಸ್ಟೇಬಲ್ ಆಕೆ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಹಿಂದೆ ಬಿದ್ದಿರ್ತಾನೆ. ನಿನ್ನ ಗಂಡನಿಗೋಸ್ಕರ ಎಷ್ಟು ದಿನ ಅಂತ ಹೀಗೆ ಕಾಯ್ತಿರ್ತೀಯ? ನಿನ್ನ ಗಂಡ ಬಾರ್ಡರ್ ನಲ್ಲಿ ಪೋಸ್ಟಿಂಗ್ ಆಗಿದ್ದಾನೆ. ಆತ ಒಂದಲ್ಲ ಒಂದು ದಿನ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಆಗ ನೀನಾಗಿ ನೀನೆ ನನ್ನ ಬಳಿ ಬರ್ತೀಯ ಅಂತ ವಿಚಿತ್ರವಾಗಿ ನಗುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಕಾನ್ಸ್ಟೇಬಲ್ ನ ಮಾತುಗಳನ್ನ ಕೇಳಿಸಿಕೊಂಡ ಅತೀತ್ಗೆ ತುಂಬಾನೇ ಬೇಜಾರಾಗುತ್ತೆ. ಮರುದಿನ ವಿಶ್ವ ತನ್ನ ಹೈಯರ್ ಆಫೀಸರ್ಸ್ ಗಳ ಜೊತೆ ಗಾಲ್ಫ್ ಆಟವನ್ನ ಆಡ್ತಿರುವಾಗ ಈತ ಹೊಡೆದ ಒಂದು ಬಾಲು ದಟ್ಟ ಮರಗಳ ಮಧ್ಯ ಹೊರಟು ಹೋಗುತ್ತೆ. ವಿಶ್ವ ಬಾಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹತ್ತಿರ ಹೋಗ್ತಿದ್ದ ಹಾಗೆ ವಿಚಿತ್ರವಾಗಿ ಭೂಮಿಯ ಒಳಗಡೆಯಿಂದ ಹೊರಗಡೆ ಬಂದ ಕೈಗಳು ಇವನ ಮೇಲೆ ಅಟ್ಯಾಕ್ ಮಾಡಿ ಭೂಮಿಯ ಒಳಗಡೆ ಎಳೆದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತವೆ. ಹಾಗೂ ಈತ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದಲ್ವಾ, ಆ ಪ್ರಾಣಿಯ ಡೆಡ್ ಬಾಡಿ ಕೂಡ ಅಲ್ಲೇ ಬಿದ್ದಿರುವ ಹಾಗೆ ಕಾಣಿಸ್ತಿರುತ್ತೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ ಅಂತ ಅರ್ಥವಾಗದೆ ವಿಶ್ವ ವಾಪಸ್ ತಪ್ಪಿಸಿಕೊಂಡು ಓಡಿ ಬರ್ತಿರುವಾಗ ಇವನ ಕೈ ಕಾಲುಗಳಿಗೆ ತುಂಬಾನೇ ಗಾಯಗಳಾಗುತ್ತವೆ. ತನ್ನ ಗಂಡನಿಗೆ ಗಾಯಗಳಾಗಿರೋದನ್ನ ನೋಡಿದ ಜಾನ್ವಿ ತಕ್ಷಣ ಅವನನ್ನ ಡಾಕ್ಟರ್ ಮಸೂದ್ನ ಬಳಿಗೆ ಕರೆದುಕೊಂಡು ಹೋಗ್ತಾಳೆ. ಈತ ಭೂಮಿಯ ಒಳಗಡೆಯಿಂದ ಕೈಗಳು ಬಂದು ತನ್ನ ಮೇಲೆ ಅಟ್ಯಾಕ್ ಮಾಡಿದ್ವು ಅಂತ ಹೇಳಿದ್ದನ್ನ ಕೇಳಿದ ಮಸೂದ್ಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಹೀಗೆ ದಿನಗಳು ಕಳೀತಾ ಅತೀತ್ಗೆ ಟ್ರೀಟ್ಮೆಂಟ್ ಕೊಟ್ಟು ಆತ ನಾರ್ಮಲ್ ಆಗೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಮತ್ತಷ್ಟು ದಿನಗಳು ಕಳೆದ ನಂತರ ಅತೀತ್ ಮತ್ತೆ ಜಾನ್ವಿಯನ್ನ ಮೀಟ್ ಮಾಡಿ ನಾವಿಬ್ಬರು ಮತ್ತೆ ಒಟ್ಟಿಗೆ ಜೀವನ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಜಾನ್ವಿ ಈಗಾಗಲೇ ತನಗೆ ವಿಶ್ವನ ಜೊತೆ ಎರಡನೇ ಮದುವೆ ಆಗಿದೆ ಅಂತ ಅರ್ಥ ಮಾಡಿಸಿ ಅಲ್ಲಿಂದ ಹೊರಟು ಬಂದಿರ್ತಾಳೆ. ಮತ್ತೊಂದು ಕಡೆ ವಿಶ್ವನ ಕೈಕಾಲುಗಳಿಗೆ ಆಗಿದ್ದ ಗಾಯ ಡೇ ಬೈ ಡೇ ವಾಸಿಯಾಗದೆ ಮತ್ತಷ್ಟು ಜಾಸ್ತಿ ಆಗ್ತಿರುತ್ತೆ. ವಿಶ್ವಗೆ ಬೇಗ ವಾಸಿಯಾಗ್ಲಿ ಅಂತ ಡಾಕ್ಟರ್ ಮಸೂದ್ ಹೆಚ್ಚಿನ ಡೋಸೇಜ್ ಇರುವ ಮೆಡಿಸಿನ್ ಗಳನ್ನ ಬರೆದು ಕೊಡುತ್ತಾನೆ. ಇಲ್ಲಿಗೆ ಕಟ್ಟಾಗಿ ಆ ದಿನ ರಾತ್ರಿ ಅತೀತ್ ತನ್ನ ರೂಮ್ ನಲ್ಲಿ ಒಬ್ಬನೇ ಕೂತಿರುವಾಗ ಅವನ ಬಳಿ ನಯಾಬ್ ಎಂಬ ಒಬ್ಬ ಸೋಲ್ಜರ್ ಬರ್ತಾನೆ. ಆತ ವಿಚಿತ್ರವಾಗಿ ಮಾತನಾಡ್ತಾ, ಸರ್, ಎಲ್ಲರಿಗೂ ಎರಡನೇ ಚಾನ್ಸ್ ಸಿಗೋದಿಲ್ಲ, ನಿಮಗೆ ಆ ಚಾನ್ಸ್ ಸಿಕ್ಕಿದೆ, ಹೇಗಾದ್ರೂ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಮಾಯ ಆಗ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಅತೀತ್ ಯೂನಿಫಾರ್ಮ್ ಅನ್ನ ಹಾಕೊಂಡು ತನ್ನ ಮಗಳನ್ನ ಮೀಟ್ ಮಾಡೋದಕ್ಕೆ ಅಂತ ವಿಶ್ವನ ಮನೆಗೆ ಹೋಗ್ತಾನೆ. ಆದ್ರೆ ವಿಶ್ವ ಇವನನ್ನ ನೋಡ್ತಿದ್ದ ಹಾಗೇನೆ ಬೈದು ಅಲ್ಲಿಂದ ಕಳುಹಿಸಿ ಬಿಡುತ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ವಿಶ್ವ ಆಫೀಸ್ಗೆ ಹೋದಾಗ ಅವನ ಜೊತೆ ತುಂಬಾನೇ ಹಾರರ್ ಇನ್ಸಿಡೆಂಟ್ ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಈತ ಆಫೀಸ್ ನ ಫೈಲ್ಸ್ ಗಳನ್ನ ಜೋಡಿಸಿದ್ದ ರ್ಯಾಕ್ ಗಳು ಹಾಗೂ ಟೇಬಲ್ ಗಳು ಇವನ ಮೇಲೆ ಇದ್ದಕ್ಕಿದ್ದ ಹಾಗೆ ಬೀಳೋದಕ್ಕೆ ಶುರು ಮಾಡುತ್ತವೆ.
ಹೆದರಿಕೊಂಡ ವಿಶ್ವ ತಕ್ಷಣ ಅಲ್ಲಿಂದ ಹೊರಗಡೆ ಓಡಿ ಬರ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್ ತಕ್ಷಣ ಒಳಗಡೆ ಬಂದು ನೋಡಿದಾಗ ಎಲ್ಲ ಕೂಡ ನಾರ್ಮಲ್ ಆಗಿ ಇರುತ್ತೆ. ಆತ ವಿಶ್ವ ಸರಿಯಾಕೆ ಇದ್ದಕ್ಕಿದ್ದ ಹಾಗೆ ಹೆದರಿಕೊಂಡು ಓಡಿ ಹೋದ್ರು ಅಂತ ಆಶ್ಚರ್ಯ ಪಡ್ತಾನೆ. ಈ ಕಡೆ ವಿಶ್ವ ವಾಶ್ರೂಮ್ಗೆ ಬಂದಾಗ ಅವನ ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಅದೃಶ್ಯ ಶಕ್ತಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆತ ಕೂಡ ಅದರ ಜೊತೆ ಫೈಟ್ ಮಾಡ್ತಿರ್ತಾನೆ. ಆದ್ರೆ ನಮಗೆ ಅದು ಕಾಣಿಸೋದಿಲ್ಲ. ಹೀಗೆ ವಾಶ್ರೂಮ್ ನಲ್ಲಿ ಜೋರಾಗಿ ಗಲಾಟೆ ಆಗ್ತಿರೋದನ್ನ ಕೇಳಿಸಿಕೊಂಡ ಹೈಯರ್ ಆಫೀಸರ್ ತಕ್ಷಣ ಬಂದು ಡೋರ್ ಅನ್ನ ಓಪನ್ ಮಾಡ್ತಾರೆ. ವಿಶ್ವ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅವರ ಕಡೆ ನೋಡ್ತಿದ್ದ ಹಾಗೆ ಅವರ ಹಿಂದೆ ಒಂದು ಭಯಾನಕವಾದ ಆಕೃತಿ ನಿಂತಿರುತ್ತೆ. ವಿಶ್ವ ಅದಕ್ಕೆ ಶೂಟ್ ಮಾಡೋದಕ್ಕೆ ಅಂತ ಹೋಗಿ ಹೈಯರ್ ಆಫೀಸರ್ ನ ಕಿವಿಗೆ ಶೂಟ್ ಮಾಡಿ ಬಿಡ್ತಾನೆ. ಈಗ ಈತ ಹೈಯರ್ ಆಫೀಸರ್ಗೆನೆ ಶೂಟ್ ಮಾಡಿದ್ದ ಕಾರಣ ತಕ್ಷಣ ಬೇರೆ ಆಫೀಸರ್ಗಳು ಸಿಸಿಟಿವಿ ಕ್ಯಾಮ್ರಾದ ಫುಟೇಜ್ ಗಳನ್ನ ಚೆಕ್ ಮಾಡ್ತಾರೆ. ಆದ್ರೆ ಯಾರಿಗೋ ವಿಶ್ವ ಹೇಳಿದ ಹಾಗೆ ಹೈಯರ್ ಆಫೀಸರ್ ನ ಹಿಂದೆ ಯಾವುದೇ ಆಕೃತಿ ಕಾಣಿಸೋದೇ ಇಲ್ಲ. ಆಗ ಅಲ್ಲಿದ್ದ ಡಾಕ್ಟರ್ ಮಸೂದ್ ಬೇರೆ ಆಫೀಸರ್ ಗಳಿಗೆ, ಸರ್ ಇತ್ತೀಚೆಗೆ ಈ ವಿಶ್ವಗೆ ಗಾಯ ಆಗಿತ್ತು ಅಂತ ನಾನೇ ಹೈ ಡೋಸೇಜ್ ಇರುವ ಮೆಡಿಸಿನ್ ಗಳನ್ನ ಕೊಟ್ಟಿದ್ದೆ. ಮೋಸ್ಟ್ಲಿ ಆ ಮೆಡಿಸಿನ್ ಗಳನ್ನ ತೆಗೆದುಕೊಳ್ತಿರುವ ಕಾರಣಕ್ಕೇನೆ ವಿಶ್ವಗೆ ಹೆಲುಸಿನೇಷನ್ ಆಗಿ ಈ ರೀತಿ ಹೇಳ್ತಿರ್ಬಹುದು. ಆದ್ರೂ ಕೂಡ ಈ ವಿಶ್ವ ಬೇರೆ ಆಫೀಸರ್ಗೆ ಶೂಟ್ ಮಾಡಿದ ಕಾರಣ ಇವನನ್ನ ಸ್ವಲ್ಪ ದಿನಗಳ ಕಾಲ ಸಸ್ಪೆಂಡ್ ಮಾಡಿಬಿಡ್ತಾರೆ. ತನ್ನನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಅಂತ ಅದೇ ಬೇಜಾರಲ್ಲಿ ವಿಶ್ವ ಆ ದಿನ ರಾತ್ರಿ ಫುಲ್ ಕುಡ್ದು ಟೈಟ್ ಆಗ್ತಾನೆ. ತನ್ನ ಹೆಂಡತಿ ಹಾಗೂ ಮಗಳ ಮೇಲೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ರೇಗಾಡ್ತಿರ್ತಾನೆ. ನಂತರ ತನ್ನ ಬಳಿ ಇದ್ದ ಪರ್ಸನಲ್ ಗನ್ ಅನ್ನ ತೆಗೆದುಕೊಂಡು ಯಾರನ್ನೋ ಕೊಲೆ ಮಾಡ್ಬೇಕು ಅಂತ ಕಾರ್ನ ಬಳಿ ಹೋಗ್ತಾನೆ. ಕಾರನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ನೋಡಿದಾಗ ಸಾವಿರಾರು ಹುಳುಗಳು ಅವನ ಕಾರಿಗೆ ಮುತ್ತಿಕೊಂಡಿರುವ ರೀತಿ ಕಾಣಿಸುತ್ತೆ. ತಕ್ಷಣ ಹೊರಗಡೆ ಇಳಿದ ವಿಶ್ವ ತನ್ನ ಮುಂದೆ ಯಾರೋ ಇದ್ದಾರೆ ಅನ್ನೋ ರೀತಿ ಗನ್ ಪಾಯಿಂಟ್ ಮಾಡ್ತಾನೆ. ಆದ್ರೆ ಶಾಕಿಂಗ್ಲಿ ತನ್ನ ಕಡೆಗೇನೆ ಗನ್ ಅನ್ನ ತಿರುಗಿಸಿಕೊಂಡು ಟ್ರಿಗರ್ ಅನ್ನ ಪ್ರೆಸ್ ಮಾಡ್ತಿದ್ದ ಹಾಗೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಕಿಟಕಿ ಮೂಲಕ ತನ್ನ ಗಂಡ ಶೂಟ್ ಮಾಡಿಕೊಂಡು ಸತ್ತು ಹೋಗಿದ್ದನ್ನ ನೋಡಿದ ಜಾನ್ವಿ ತುಂಬಾನೇ ಶಾಕ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ವಿಶ್ವನ ಅಂತಿಮ ಸಂಸ್ಕಾರ ನಡೀತಿರುತ್ತೆ. ಅಂತಿಮ ಸಂಸ್ಕಾರ ಮುಗಿಸಿಕೊಂಡು ಆ ದಿನ ರಾತ್ರಿ ಮನೆಗೆ ವಾಪಸ್ ಬರ್ತಿರುವಾಗ ತನ್ನ ಗಂಡ ಶೂಟ್ ಮಾಡಿಕೊಂಡ ಆ ಜಾಗದಲ್ಲಿ ಒಂದು ಲಾಕೆಟ್ ಸಿಗುತ್ತೆ. ಮರುದಿನ ಬೆಳಿಗ್ಗೆ ಅದನ್ನ ತೆಗೆದುಕೊಂಡು ಹೋಗಿ ಮಸೂದ್ಗೆ ತೋರಿಸಿದಾಗ ಗೊತ್ತಾಗುತ್ತೆ ಅದು ಸೋಲ್ಜರ್ಗಳು ಹಾಕಿಕೊಳ್ತಿದ್ದ ಲಾಕೆಟ್ ಅಂತ. ಅಂದ್ರೆ ಸೋಲ್ಜರ್ಸ್ ಯುದ್ಧಕ್ಕೆ ಹೋಗ್ತಿರುವಾಗ ಆ ಲಾಕೆಟ್ ನಲ್ಲಿ ಅವರ ಹೆಸರು, ಬ್ಲಡ್ ಗ್ರೂಪ್ ಹಾಗೂ ಸ್ಥಳವನ್ನ ಬರೆಯಲಾಗ್ತಿರುತ್ತೆ. ಈಗ ಸಿಕ್ಕಿದ್ದ ಆ ಲಾಕೆಟ್ ನಲ್ಲಿ ಅತೀತ್ ಎಂಬ ಹೆಸರು ಮಾತ್ರನೇ ಕಾಣಿಸ್ತಿರುತ್ತೆ. ಅದನ್ನ ಬಿಟ್ರೆ ಬೇರೆ ಏನು ಕೂಡ ಗೊತ್ತಾಗ್ತಿರೋದಿಲ್ಲ. ಇದಾದ ನಂತರ ಜಾನ್ವಿ ತನ್ನ ಮಗಳನ್ನ ಪಿಕಪ್ ಮಾಡೋದಕ್ಕೆ ಅಂತ ಅವಳ ಸ್ಕೂಲ್ ಬಳಿ ಹೋಗಿರ್ತಾಳೆ. ಆಗ ದೂರದಲ್ಲಿ ಸನಾ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡ್ತಾ ನಿಂತಿರುವ ರೀತಿ ಕಾಣಿಸುತ್ತೆ. ತಕ್ಷಣ ಜಾನ್ವಿ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅಲ್ಯಾರು ಕೂಡ ಕಾಣಿಸೋದೇ ಇಲ್ಲ. ಹಾಗೂ ಸನಾ ತನ್ನ ಮುಂದೆ ಯಾರೋ ನಿಂತಿದ್ದಾರೆ ಅನ್ನೋ ರೀತಿ ಒಬ್ಬಳೆ ಮಾತನಾಡ್ತಿರ್ತಾಳೆ. ಹೆದರಿಕೊಂಡ ಜಾನ್ವಿ ತಕ್ಷಣ ತನ್ನ ಮಗಳನ್ನ ಕರೆದುಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಆ ದಿನ ರಾತ್ರಿ ಜಾನ್ವಿಗೆ ಧೈರ್ಯ ಹೇಳೋದಕ್ಕೆ ಅಂತ ಡಾಕ್ಟರ್ ಮಸೂದ್ ಹಾಗೂ ಅವನ ಹೆಂಡತಿ ಮನೆಗೆ ಬಂದಿರ್ತಾರೆ. ಸ್ನೇಹಿತರೆ, ಈ ಡಾಕ್ಟರ್ ಮಸೂದ್ ನ ಹೆಂಡತಿ ಈ ಭೂತ ಪ್ರೇತಗಳನ್ನೆಲ್ಲ ನಂಬ್ತಿರ್ತಾಳೆ. ಜಾನ್ವಿ ಆ ದಿನ ಮಧ್ಯಾಹ್ನ ಸ್ಕೂಲ್ ನ ಬಳಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಆ ಮಹಿಳೆ ತನ್ನ ಬಳಿ ಇದ್ದ ಒಂದು ವಿಶೇಷವಾದ ಕನ್ನಡಿಯನ್ನ ಕೊಡ್ತಾಳೆ. ಒಂದು ವೇಳೆ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಇರಬಹುದು ಅಂತ ಅನುಮಾನ ಬಂದ್ರೆ ಈ ಕನ್ನಡಿಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಜಾನ್ವಿ 10 ವರ್ಷಗಳ ಹಿಂದೆ ನಡೆದಿದ್ದ ಯುದ್ಧಕ್ಕೆ ಸಂಬಂಧಪಟ್ಟಿದ್ದ ನಯಾಬ್ ಎಂಬ ಸೋಲ್ಜರ್ ನನ್ನ ಹುಡುಕ್ತಿರ್ತಾಳೆ. ಇದೇ ಸೀನನ್ನೇ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಹೀಗೆ ಸುಮಾರು ಹೊತ್ತು ಹುಡುಕಾಡಿದ ನಂತರ ಕೊನೆಗೂ ಆ ನಯಾಬ್ನ ಮನೆ ಪತ್ತೆ ಮಾಡ್ತಾಳೆ. ಸ್ನೇಹಿತರೆ, 10 ವರ್ಷಗಳ ಹಿಂದೆ ನಡೆದಿದ್ದ ಆ ಯುದ್ಧದಲ್ಲಿ ಕೇವಲ ಈ ನಯಾಬ್ ಎಂಬ ಒಬ್ಬನೇ ಒಬ್ಬ ಸೋಲ್ಜರ್ ಮಾತ್ರನೇ ಬದುಕುಳಿದಿರ್ತಾನೆ. ಆದ್ರೆ ಅವನಿಗೂ ಗುಂಡೇಟು ಬಿದ್ದಿದ್ದ ಕಾರಣ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಆಸ್ಪತ್ರೆಯಲ್ಲಿ ಹುತಾತ್ಮನಾಗಿರ್ತಾನೆ. ಆದ್ರೆ ಸಾಯೋದಕ್ಕೂ ಮುಂಚೆ ನಯಾಬ್ ತನ್ನ ಮಗಳಿಗೆ ಒಂದು ಲೆಟರ್ ಅನ್ನ ಬರೆದಿರ್ತಾನೆ. ಈಗ ನಯಾಬ್ನ ಮಕ್ಕಳು ಆ ಲೆಟರ್ ಅನ್ನ ಜಾನ್ವಿಗೆ ಕೊಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ 10 ವರ್ಷಗಳ ಹಿಂದೆ ನಡೆದಿದ್ದ ಆ ಯುದ್ಧದ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, 10 ವರ್ಷಗಳ ಹಿಂದೆ ಇಂಡಿಯಾ ಹಾಗೂ ಪಾಕಿಸ್ತಾನ ಮಧ್ಯ ಬಾರ್ಡರ್ ನಲ್ಲಿ ಯುದ್ಧ ಆಗ್ತಿದ್ದಾಗ ಒಂದು ಬೆಟಾಲಿಯನ್ಗೆ ಅತೀತ್ ಹಾಗೂ ವಿಶ್ವನೇ ಕ್ಯಾಪ್ಟನ್ ಆಗಿರ್ತಾರೆ. ಅದೇ ಟೀಮ್ ನಲ್ಲಿ ನಯಾಬ್ ಕೂಡ ಸೋಲ್ಜರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗೆ ಯುದ್ಧ ನಡೀತಿರುವಾಗ ವಿಶ್ವ ಹಾಗೂ ಅತೀತ್ ಇಬ್ಬರು ಸೇರಿ ಶತ್ರುಗಳನ್ನ ಸೋಲಿಸೋದಕ್ಕೆ ಒಂದು ಐಡಿಯಾ ಮಾಡ್ತಾರೆ. ಅದೇನಂದ್ರೆ ಸೋಲ್ಜರ್ ಗಳನ್ನ ಈಕ್ವಲಿ 2 ಟೀಮ್ ಆಗಿ ಸಪರೇಷನ್ ಮಾಡಿ 2 ಕಡೆಯಿಂದ ಆಪರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಅತೀತ್ ಲೀಡ್ ಮಾಡ್ತಿದ್ದ ಟೀಮ್ ನ ಮೇಲೆ ಶತ್ರು ಸೈನ್ಯದವರು ಇದ್ದಕ್ಕಿದ್ದ ಹಾಗೆ ಅಟ್ಯಾಕ್ ಮಾಡಿ ಒಬ್ಬೊಬ್ಬರನ್ನೇ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ತಕ್ಷಣ ಅತೀತ್ ವಿಶ್ವಗೆ ಕಾಲ್ ಮಾಡಿ ನಮ್ಮ ಬ್ಯಾಕಪ್ ಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ವಿಶ್ವನ ಟೀಮ್ ನವರು ಅಲ್ಲಿಗೆ ಬರೋಷ್ಟರಲ್ಲಿ ಅತೀತ್ ಹಾಗೂ ನಯಾಬ್ಗೂ ಕೂಡ ಗುಂಡೇಟುಗಳು ಬಿದ್ದಿರುತ್ತವೆ.
ಮೊದಲಿಗೆ ಒಬ್ಬನೇ ಬಂದ ವಿಶ್ವ ಕಾಪಾಡ್ತಾನೆ ಅಂತ ನೋಡಿದ್ರೆ ಶಾಕಿಂಗ್ಲಿ ಅತೀತ್ ನನ್ನ ಬ್ರಿಡ್ಜ್ ನ ಮೇಲಿನಿಂದ ಕೆಳಗಡೆ ತಳ್ಳಿ ಬಿಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅತೀತ್ ಮದುವೆ ಆಗಿದ್ದ ಜಾನ್ವಿಯನ್ನ ಈ ವಿಶ್ವ ಮೊದಲಿನಿಂದನೇ ಇಷ್ಟಪಡ್ತಿರ್ತಾನೆ. ಈಗ ಅತೀತ್ಗೆ ಗುಂಡೇಟೋ ಬಿದ್ದಿದ್ದ ಕಾರಣ ಆತ ಸತ್ತು ಹೋದ್ರೆ ಜಾನ್ವಿಯನ್ನ ತಾನೇ ಮದುವೆ ಆಗ್ಬಹುದು ಅಂತ ಅವನನ್ನ ಕೆಳಗಡೆ ಹರಿಯುತ್ತಿದ್ದ ನದಿಯ ಒಳಗಡೆ ತಳ್ಳಿ ಬಿಡ್ತಾನೆ. ಇನ್ನೇನು ಅಲ್ಲೇ ಇದ್ದ ನಯಾಬ್ನನ್ನ ಕೂಡ ಶೂಟ್ ಮಾಡಿ ಸಾಯಿಸ್ಬೇಕು ಅನ್ನೋಷ್ಟರಲ್ಲೇ ವಿಶ್ವನ ಉಳಿದ ಟೀಮ್ ನವರು ಅಲ್ಲಿಗೆ ಬಂದು ಬಿಡ್ತಾರೆ. ಈಗ ಬೇರೆ ದಾರಿ ಇಲ್ಲದೆ ಎಲ್ಲರೂ ಸೇರಿ ನಯಾಬ್ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆದ್ರೆ ಹಾಸ್ಪಿಟಲ್ ನಲ್ಲಿ ತಾನು ಸಾಯ್ತೀನಿ ಅಂತ ಗೊತ್ತಾಗ್ತಿದ್ದ ಹಾಗೆ ನಯಾಬ್ ತನ್ನ ಮಗಳಿಗೆ ಒಂದು ಲೆಟರ್ ಅನ್ನ ಬರೆದಿರ್ತಾನೆ. ಹಾಗೂ ಒಂದು ವೇಳೆ ತಾನು ಆಸ್ಪತ್ರೆಯಲ್ಲಿ ಸತ್ತು ಹೋದ್ರೆ ಅದಕ್ಕೆ ಕಾರಣ ಕ್ಯಾಪ್ಟನ್ ವಿಶ್ವಾನಿ ಅಂತ ತನ್ನ ಮಗಳಿಗೆ ಇನ್ಫಾರ್ಮ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಗಂಡ ಒಬ್ಬ ಕೊಲೆಗಾರ ಅಂತ ಗೊತ್ತಾಗ್ತಿದ್ದ ಹಾಗೆ ಜಾನ್ವಿಗೆ ಮತ್ತಷ್ಟು ಶಾಕ್ ಆಗಿರುತ್ತೆ. ಆದ್ರೆ ಗುಂಡೇಟು ತಿಂದು ನದಿಗೆ ಬಿದ್ದು ಸತ್ತು ಹೋಗಿರುವ ಅತೀತ್ ಹೇಗೆ ವಾಪಸ್ ಬರೋದಕ್ಕೆ ಸಾಧ್ಯ ಅಂತ ತಲೆ ಕೆಡುತ್ತೆ. ಈಗ ಅತೀತ್ ಬದುಕಿರೋದು ನಿಜಾನ ಅಂತ ಪತ್ತೆ ಮಾಡೋದಕ್ಕೆ ಅವನನ್ನ ಡಿನ್ನರ್ಗೆ ಇನ್ವೈಟ್ ಮಾಡ್ತಾಳೆ. ನಂತರ ಅವನ ಜೊತೆ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಅವನನ್ನ ಕನ್ನಡಿಯ ಬಳಿಗೆ ಕರೆದುಕೊಂಡು ಹೋಗಿ ಅವನ ಮುಖವನ್ನ ಕನ್ನಡಿಯಲ್ಲಿ ನೋಡಿದಾಗ ಒಂದೇ ಸರಿ ಶಾಕ್ ಆಗಿರ್ತಾಳೆ. ಯಾಕಂದ್ರೆ ಅಲ್ಲಿರೋದು ಮನುಷ್ಯನಾಗಿರುವ ಅತೀತ್ ಅಲ್ಲ, ಬದಲಿಗೆ ಅವನ ಪ್ರೇತಾತ್ಮ. ಹಾಗೂ ಈ ಹಿಂದೆ ನಾವು ನೋಡಿದ್ದ ಆ ನಯಾಬ್ ಕೂಡ ಪ್ರೇತಾತ್ಮನೇ. ಈಗ ಅತೀತ್ನ ಪ್ರೇತಾತ್ಮದ ಭಯಾನಕವಾದ ಮುಖವನ್ನ ನೋಡ್ತಿದ್ದ ಹಾಗೆ ಸನಾ ಹಾಗೂ ಜಾನ್ವಿ ಹೆದರಿಕೊಂಡು ಕಿರುಚುತ್ತಾ ಗೋಡೌನ್ಗೆ ಓಡಿ ಹೋಗ್ತಾರೆ. ತನ್ನ ಹೆಂಡತಿ ಹಾಗೂ ಮಗಳನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ಅತೀತ್ನ ಪ್ರೇತಾತ್ಮ ಕೂಡ ಅವರನ್ನ ಫಾಲೋ ಮಾಡ್ತಾ ಗೋಡೌನ್ಗೆ ಹೋಗುತ್ತೆ. ಆದ್ರೆ ಗಡಿಬಿಡಿಯಲ್ಲಿ ಸೀಮೆ ಎಣ್ಣೆ ಟ್ಯಾಂಕಿಗೆ ಬೆಂಕಿ ಬಿದ್ದು ಇಡೀ ಗೋಡೌನ್ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ. ಅತೀತ್ ಸನಾಳನ್ನ ಎತ್ತಿಕೊಂಡು ಹೊರಗಡೆ ಬರ್ತಿರುವಾಗ ಅಲ್ಲೇ ಇದ್ದ ಕನ್ನಡಿಯಲ್ಲಿ ತನ್ನ ಮುಖವನ್ನ ನೋಡಿಕೊಳ್ತಾನೆ. ಈಗ ತನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡ ಅತೀತ್ನ ಪ್ರೇತಾತ್ಮಕ್ಕೆ ರಿಯಲೈಸ್ ಆಗುತ್ತೆ, ನಾನು ಈಗಾಗಲೇ ಸತ್ತು ಹೋಗಿದ್ದು ಮತ್ತೆ ಮೊದಲಿನ ಹಾಗೆ ಮನುಷ್ಯರಂತೆ ನನ್ನ ಹೆಂಡತಿ ಹಾಗೂ ಮಗಳ ಜೊತೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಈಗ ಅತೀತ್ ತನ್ನನ್ನ ಕೊಲೆ ಮಾಡಿದ್ದ ವಿಶ್ವನನ್ನ ಸಾಯಿಸಿ ತನ್ನ ಸೇಡನ್ನ ತೀರಿಸಿಕೊಂಡಿದ್ದ ಅಲ್ವಾ. ಕೊನೆಯದಾಗಿ ತನ್ನ ಮಗಳು ಸನ್ನಾಳನ್ನ ಹಗ್ ಮಾಡಿ ನಂತರ ತನ್ನ ಹೆಂಡತಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ನಂತರ ತನ್ನ ಹೆಂಡತಿಗೆ ಸಾರಿ ಕೇಳಿ ಇನ್ ಮುಂದೆ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯ ಒಳಗಡೆ ಹೊರಟು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.